ನಿರ್ವಹಣೆ ಇಲ್ಲದೆ ಸೊರಗುತ್ತಿವೆ ತುಮಕೂರಿನ ಪಾರ್ಕ್ಗಳು. ಉದ್ಯಾನವನಗಳ ಸ್ಥಿತಿ ಹಾಳಾಗಿದ್ರೂ ಕ್ಯಾರಿ ಎನ್ನದ ಅಧಿಕಾರಿಗಳು. ಎಸ್, ತುಮಕೂರು ನಗರ ಸ್ಮಾರ್ಟ್ ಸಿಟಿ ಸ್ವಚ್ಛ ನಗರ ಅಂತಲೇ ಖ್ಯಾತಿಯನ್ನ ಪಡೆದುಕೊಂಡಿದೆ. ಆದ್ರೆ ಅದ್ಯಾಕೋ ಸ್ವಚ್ಛ ನಗರವಾಗಬೇಕಾಗಿದ್ದ ತುಮಕೂರು ಅಸ್ವಚ್ಛತೆ ಕಡೆ ಸಾಗ್ತಾ ಇದೆಯಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ತುಮಕೂರು ನಗರದಲ್ಲಿ ಸಾರ್ವಜನಿಕರಿಗೆ ಉಸಿರಾಡಲು ಆಸರಿಯಾಗಬೇಕಾಗಿದ್ದ ಪಾರ್ಕ್ಗಳು ದಿನೇ ದಿನೇ ಅವ್ಯವಸ್ಥೆಯ ತಾಣವಾಗಿ ಮಾರ್ಪಾಟಾಗ್ತಾ ಇವೆ. ನಗರದಲ್ಲಿರುವ ಪಾರ್ಕ್ಗಳ ಅವ್ಯವಸ್ಥೆಯ ಕುರಿತು ಪ್ರಜಾಶಕ್ತಿ ಟಿವಿ ಸಾಲು ಸಾಲು ವರದಿಯನ್ನ ಬಿತ್ತರಿಸಿ ಅಧಿಕಾರಿಗಳನ್ನ ಎಚ್ಚರಿಸುವ ಕೆಲಸ ಮಾಡ್ತಾ ಇದ್ರು. ನಗರದ ಚಿತ್ರಣ ಮಾತ್ರ ಬದಲಾಗ್ತಾ ಇಲ್ಲ. ಇತ ವಾರ್ಡ್ ನಂಬರ್ 32ರಲ್ಲಿನ ಪಾರ್ಕ್ ಪಾಳು ಬಿದ್ದ ಕೊಂಪೆಯಾಗಿದ್ದು ವಿಷ ಜಂತುಗಳ ವಾಸಸ್ಥಾನವಾಗಿದೆ. ಹೌದು, ತುಮಕೂರು ನಗರಾಭಿವೃದ್ಧಿ ಅನುದಾನದಲ್ಲಿ ನಗರದ 32ನೇ ವಾರ್ಡಿನ ಗೋಕುಲ ಬಡಾವಣೆಯ ಮಲ್ಲಿಗೆ ರಸ್ತೆಯಲ್ಲಿ ಉದ್ಯಾನವನ್ನ ನಿರ್ಮಿಸಲಾಗಿದೆ. ಆದರೆ ನಿರ್ವಹಣೆಯ ಕೊರತೆಯಿಂದ ನಗರದ ಸೌಂದರ್ಯವನ್ನ ಹೆಚ್ಚಿಸಬೇಕಾದ ಈ ಹಸಿರು ತಾಣ ಗಿಡ ಗಂಟೆಗಳಿಂದ ಆವರಿಸಿಕೊಂಡು ದುಸ್ಥಿತಿಗೆ ತಲುಪ್ತಾ ಇದೆ. ಇದರಿಂದ ಪಾರ್ಕ್ಗಳ ಅಭಿವೃದ್ಧಿ ಹಾಗೂ ನಿರ್ವಹಣೆಗೆ ಮೀಸಲಿಟ್ಟಿರುವ ಹಣ ನಿಜವಾಗಿಯೂ ಉಪಯೋಗವಾಗ್ತಾ ಇದೆಯೇ ಎಂಬ ಪ್ರಶ್ನೆ ನಾಗರಿಕರಲ್ಲಿ ಮೂಡ್ತಾ ಇದೆ. ಇನ್ನು ಪಾರ್ಕ್ ತುಂಬಾ ಎಲ್ಲಂದ್ರಲ್ಲಿ ಕಸ ಬಿದ್ದಿದ್ದು ಗಿಡ ಗೆಂಟೆಗಳು ಬೆಳೆದಿರೋದ್ರಿಂದ ಸ್ಥಳೀಯರು ಓಡಾಡೋದಕ್ಕೂ ಭಯ ಪಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಲ್ಲದೆ ಪಾರ್ಕ್ ಅಲ್ಲಿ ವಿಷ ಜಂತುಗಳ ಕಾಟವೂ ಕೂಡ ಹೆಚ್ಚಾಗಿದೆ. ಇನ್ನು ಪಾರ್ಕ್ ಅಲ್ಲಿ ಕುಡಿಯುವ ನೀರು, ಕುಳಿತುಕೊಳ್ಳಲು ಬೆಂಚ್ಗಳು, ಬೆಳಕಿನ ವ್ಯವಸ್ಥೆ ಸೇರಿದಂತೆ ಮೂಲಭೂತ ಸೌಕರ್ಯದ ಕೊರತೆ ಎದ್ದು ಕಾಣ್ತಾ ಇದ್ದು ಇಲ್ಲಿನ ಸ್ಥಿತಿ ಕಂಡು ಸಾರ್ವಜನಿಕರು ಭಯದಲ್ಲಿ ಓಡಾಡುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ತುಮಕೂರು ನಗರದಲ್ಲಿರುವ ಪಾರ್ಕ್ಗಳು ದಿನೇ ದಿನೇ ಹದಗೆಡ್ತಿವೆ. ಅದೇ ರೀತಿ ನಿಮ್ಮ ಪ್ರಜಾಶಕ್ತಿ ಟಿವಿ ಅನೇಕ ಪಾರ್ಕ್ಗಳ ದುಸ್ಥಿತಿ ಬಗ್ಗೆ ನಿರಂತರವಾಗಿ ಸುದ್ದಿ ಬಿತ್ತರಿಸಿತು. ಇವತ್ತು ಗೋಕುಲ ಬಡಾವಣೆಯಲ್ಲಿದ್ದೇವೆ. ಇಲ್ಲಿರುವಂತಹ ಪಾರ್ಕ್ ಕೂಡ ಅದೇ ರೀತಿ ದುಸ್ಥಿತಿಗೆ ತಲುಪಿಸಿರುವಂಥದ್ದು ದೃಶ್ಯ ಸಮೇತ ನೀವು ನೋಡ್ತಾ ಇರ್ಬೋದು. ದೃಶ್ಯದಲ್ಲಿ ನಿಜಕ್ಕೂ ಸಹ ಪಾರ್ಕ್ಗಳ ನಿರ್ವಹಣೆ ತುಮಕೂರು ನಗರದಲ್ಲಿ ಎಷ್ಟರ ಮಟ್ಟಿಗೆ ಆಗ್ತಾ ಇದೆ, ನಿಜಕ್ಕೂ ಸಹ ಪಾರ್ಕ್ಗಳು ಏನು ವಾರ್ಡ್ ವೈಸ್ ಇರುವಂತಹ ಪಾರ್ಕ್ಗಳು ಎಷ್ಟರ ಮಟ್ಟಿಗೆ ನಿರ್ವಹಣೆ ಆಗ್ತಾ ಇದೆಯೋ ಇಲ್ಲವೋ ಅನ್ನೋ ಅನುಮಾನ ಉಂಟಾಗ್ತಾ ಇರುವಂಥದ್ದು ನೋಡ್ತಾ ಇರ್ಬೋದು. ಎಲ್ಲ ಒಂದು ಕಡೆ ಕಾಡಿನಂತೆ ಹಲವು ಗಿಡಗಳಾಗಿರ್ಬೋದು, ಸಾಕಷ್ಟು ಗಿಡಗಳು ಬೆಳ್ಕೊಂಡು ಈಗ ಅದೋ ಸ್ಥಿತಿಗೆ ತಲುಪಿರುವಂಥದ್ದು. ಇಲ್ಲಿನ ಸಂಬಂಧಪಟ್ಟ ಇಲಾಖೆ ಆಗಿರ್ಬೋದು ಎಚ್ಚೆತ್ಕೊಂಡಿಲ್ಲ ಅಂತಲೇ ಹೇಳ್ಬೋದು. ಹಲವು ಪಾರ್ಕ್ಗಳ ಬಗ್ಗೆ ನಿರಂತರವಾಗಿ ಸುದ್ದಿ ಬಿತ್ತರಿಸಿದ್ರು ಕೂಡ ಎಲ್ಲ ಒಂದು ಕಡೆ ಅಧಿಕಾರಿಗಳು ಅಲರ್ಟ್ ಆಗಬೇಕಾಗಿತ್ತು. ಎಲ್ಲ ಒಂದು ಕಡೆ ಪಾರ್ಕ್ಗಳ ಅಭಿವೃದ್ಧಿಗೆ ಬಜೆಟ್ನಲ್ಲಿ ಹಣ ಇಕ್ಕಿದ್ದೇವೆ ಅಂತ ಹೇಳ್ತಾರೆ, ಇಲ್ಲ ಒಂದು ಕಡೆ ಹಣ ಎಲ್ಲ ವ್ಯರ್ಥ ಆಗ್ತಾ ಇದೆಯಾ, ನಿಜಕ್ಕೂ ಸಹ ಪಾರ್ಕ್ಗಳಿಗೆ ಹಣ ಉಪಯೋಗ ಆಗ್ತಾ ಇಲ್ವಂತ ಅನುಮಾನ ಉಂಟಾಗ್ತಾ ಇರುವಂಥದ್ದು. ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ತುಮಕೂರು ಮಹಾನಗರ ಪಾಲಿಕೆ ಆಗಿರ್ಬೋದು, ಟೂಡಾ ಆಗಿರ್ಬೋದು, ಈಗ ಇಲ್ಲಿರುವಂತಹ ಪಾರ್ಕ್ಗಳ ನೈಜ ಸ್ಥಿತಿಯನ್ನು ಪರಿಶೀಲನೆ ಮಾಡಿ ಪಾರ್ಕ್ಗಳ ಅಭಿವೃದ್ಧಿಗೆ ಮುಂದಾಗಬೇಕಿದೆ. ಕ್ಯಾಮ್ರಾ ಪರ್ಸನ್ ಸಂಜಯ್ ಜೊತೆ ದೀಪಕ್, ಪ್ರಜಾಶಕ್ತಿ ಟಿವಿ, ತುಮಕೂರು.